ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ನಿಮ್ಮ ಘಾತಾಂಕಗಳ ಅಧ್ಯಾಯದ ಮೇಲೆ ಘಾತಾಂಕಗಳ ಆಟ ಏನಿದೆ ಅದರ ಮೇಲೆ ಮುಂದುವರಿಸ್ತಾ ಇದ್ದೀವಿ ಚರ್ಚೆಯನ್ನು. ಮುಖ್ಯವಾಗಿ ಘಾತಾಂಕಗಳ ನಿಯಮಗಳನ್ನು ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಚರ್ಚೆ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ, ಮಹತ್ವದ ಮಾಹಿತಿ ಅಂತ ನೀವೆಲ್ಲ ಗಮನಿಸಬೇಕು. ಏನಿದೆ ಅಂತ ನೋಡೋಣ. ನೋಡಿ, ಮೊದಲಿಗೆ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ತೀರ್ಮಾನ ಇಲ್ಲಿ ತಗೊಂಡಿದೆ. ಏನಂತಂದರೆ, ಎಯು ಶೂನ್ಯವಲ್ಲದ ಸಂಖ್ಯೆ. ಅಂದರೆ ಎ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ 0 ಆಗಿರಂಗಿಲ್ಲ. ಅದು ಎ ನಾಟ್ ಈಕ್ವಲ್ ಟು 0 ಅನ್ನಂಗೆ ಶೂನ್ಯವಲ್ಲದ ಒಂದು ಸಂಖ್ಯೆ ಅದ. ಎಮ್ ಮತ್ತು ಏನದಾವ ಅಂತಂದ್ರೆ ಪೂರ್ಣಾಂಕಗಳದಾವ. ಹೀಗಿರಬೇಕಾದ್ರೆ ಎ ಇದ್ದದ್ದೇನೋ ಶೂನ್ಯವಲ್ಲದ ಸಂಖ್ಯೆ, ಎಮ್ ಮತ್ತೇನೋ ಪೂರ್ಣಾಂಕಗಳು. ಇದು ಫಿಕ್ಸ್. ಇದು ಪ್ರತಿಯೊಂದು ನಿಯಮಕ್ಕೂ ಕೂಡ ಆ ಕಂಡೀಷನ್ ಏನಾಗ್ತದೆ, ಅಪ್ಲೈ ಆಗ್ತದೆ. ಮೊದಲನೇ ನಿಯಮ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ. ನೋಡ್ರಿ, ಏನಿದೆ ಹೇಳಿಕೆಯನ್ನು ಓದೋಣ. ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಗುಣಿಸಿದಾಗ, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಗುಣಿಸಿದಾಗ ಅವುಗಳ ಘಾತ ಸೂಚಿಗಳನ್ನು ಪರಸ್ಪರ ಕೂಡಿಸಲಾಗುತ್ತದೆ. ಹಿಂಗಂದ್ರೆ ಏನು? ಇದನ್ನು ಗಣಿತೀಯ ಭಾಷೆಯೊಳಗೆ ಹೆಂಗೆ ಬರಿತೀವಿ ಅಂತಂದ್ರೆ ನೋಡ್ರಿ, ಏನ ಘಾತ ಎಮ್ ಗುಣ್ಲೆ ಏನ ಘಾತ ಎನ್ ಈಕ್ವಲ್ ಟು, ನೋಡ್ರಿ ಒಂದು ಸ್ವಲ್ಪ ನೋಡ್ರಿ, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ, ಇಲ್ಲಿ ನೋಡ್ರಿ, ಏನ ಘಾತ ಎಮ್ ಏನ ಘಾತ ಎನ್ ಐತಿ. ಆಧಾರ ಸಂಖ್ಯೆ ಇಲ್ಲಿಯೇ ಐತಿ, ಇಲ್ಲಿಯೇ ಐತಿ. ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಗುಣಿಸಿದಾಗ, ನಡುವು ಗುಣಾಕಾರ ಐತಿಲ್ಲ, ಗುಣಿಸಿದಾಗ ಅವುಗಳ ಘಾತ ಸೂಚಿಗಳನ್ನು ಪರಸ್ಪರ ಕೂಡಿಸಲಾಗುತ್ತದೆ. ಘಾತ ಸೂಚಿಗಳಂದ್ರೆ ಯಾವಿಲ್ಲಿ? ಎಮ್ ಮತ್ತು ಎನ್. ಏನ ಘಾತ ಎಮ್ ಪ್ಲಸ್ ಎನ್, ಅವುಗಳ ಘಾತ ಸೂಚಿಗಳನ್ನು ಕೂಡಿಸಲಾಗುತ್ತದೆ. ಅರ್ಥ ಆಯ್ತಾ? ಆಧಾರ ಸಂಖ್ಯೆ ಒಂದೇ ಇದ್ದಾಗ ಘಾತಾಂಕಗಳನ್ನು ಗುಣಿಸಿದ್ರಿ ಅಂತಂದ್ರೆ ಆ ಘಾತ ಸೂಚಿಗಳನ್ನು ಕೂಡಿಸ್ಬೇಕು ಅಂತಕ್ಕಂಥದ್ದು ನಿಯಮ ಇಲ್ಲಿ. ಅರ್ಥ ಮಾಡ್ಕೊಂಡ್ರಿ ನಿಯಮ? ಇದಕ್ಕೆ ಒಂದು 2 ಉದಾಹರಣೆ ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಉದಾಹರಣೆ ನೋಡ್ರಿ ಏನಂತ ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಏನಪ್ಪ ಉದಾಹರಣೆ? ಸರಳವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಉದಾಹರಣೆಗಳನ್ನು ತಗೊಳ್ಳೋಣ. ಈಗ ನಾನೇನು ತಗೋತೀನಿ ಅಂತಂದ್ರೆ, 2 ಘಾತ 3 ತಗೋತೀನಿ, ಗುಂಡ್ಲೆ 2 ಘಾತ 5 ತಗೋತೀನಿ. 2 ಘಾತ 3 ಗುಂಡ್ಲೆ 2 ಘಾತ 5. ಆಧಾರ ಸಂಖ್ಯೆ 2 ಕಡೆ ಸೇಮ್ ಐತಿಲ್ಲ? ಸರಿ. 2 ಘಾತ 3 ಗುಂಡ್ಲೆ 2 ಘಾತ 5 ಇಕ್ಕೊಟ್ಟು 2 ಘಾತ 3 ಪ್ಲಸ್ 5. 2 ಘಾತ ಎಷ್ಟು ಬರೆಯೋಣ? 8. ಸಾಕು. ಅದನ್ನು ಸುಲಭೀಕರಣ ಮಾಡ್ತಕ್ಕಂಥದ್ದೇನು ಬೇಡ, ಹೌದಾ? ಹಾಗೆ ಗಮನಿಸೋಣ. ನೋಡ್ರಿ, ಇನ್ನೊಂದು ಉದಾಹರಣೆ ನೋಡೋಣ. 3 ಘಾತ ಎಷ್ಟು ತಗೊಳ್ಳೋಣ ಅಂದ್ರೆ 4 ತಗೊಳ್ಳೋಣ. ಗುಂಡ್ಲೆ 3 ಘಾತ 5 ತಗೊಳ್ಳೋಣ. ಈಗ ನೋಡ್ರಿ, ಆಧಾರ ಸಂಖ್ಯೆ ಒಂದಾದಾವಿಲ್ಲ, 3 ಮತ್ತು 3 ಅಂದ್ರೆ ಏನು ಬರಿತೀವಿ? 3 ಘಾತ 4 ಪ್ಲಸ್ 5 ಇಕ್ವಲ್ ಟು 3 ಘಾತ ಎಷ್ಟು ಬರ್ತೈತಿ? 9. ಹಿಂಗೆ ಆಧಾರ ಸಂಖ್ಯೆ ಒಂದೇ ಇದ್ದು ಅಂದ್ರೆ ಘಾತ ಸೂಚಿಗಳನ್ನು ಕೂಡಿಸ್ಕೊಳ್ಳಿಕ್ಕೆ ಬರ್ತದ ಅಂತಕ್ಕಂಥದ್ದನ್ನು ನೀವು ಗಮನದಲ್ಲಿ ಇಡಬೇಕು. ಇನ್ನು 2ನೇ ನಿಯಮ ಏನು ಅಂತಕ್ಕಂಥದ್ದನ್ನು ನೋಡಿ. ಇಲ್ಲಿ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಭಾಗಿಸಿದಾಗ, ಸೇಮ್ ಅದ ತಗೊಳ್ಳೋಣ ಸಂಖ್ಯೆ, ಏನ ಘಾತ ಎಮ್ ಬಾಗ್ಲೇನು ಏನ ಘಾತ ಎನ್. ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಘಾತಗಳನ್ನು ಭಾಗಿಸಿದಾಗ ಆವಾಗ ಉತ್ತರ ಏನು ಬರ್ತೈತೆ ಅಂದ್ರೆ, ಅವುಗಳ ಘಾತ ಸೂಚಿಗಳನ್ನು ಪರಸ್ಪರ ಕಳೆಯಲಾಗುತ್ತದೆ. ಏನ ಘಾತ ಎಮ್ ಮೈನಸ್ ಎನ್, ಇದು ವಿಷಯ ಇಲ್ಲಿ ಕಳೆಯಲಾಗುತ್ತದೆ. ಇದು ಒಂದು ಕಂಡೀಷನಲ್ಲಿ ಹೇಳ್ತೀನಿ, ಎಮ್ ಗ್ರೇಟರ್ ದೆನ್ ಎನ್ ಆದಾಗ. ಇದು ಕಡಿಮೆ ಆಯ್ತು ಅಂತಂದ್ರೆ ಏರೆಷ್ಟು ಎಮ್ ಇದ ಒಂದು ಮೇನ್ ನಿಮಗೆ, ಆದರೂ ಇದನ್ನೂ ಒಂದು ಹೇಳ್ತೀನಿ ಲಕ್ಷ ಇರಲಿ. ಏನ ಘಾತ ಎಮ್ ಬಾಗ್ಲೆ ಏನ ಘಾತ ಎನ್ ಈಕ್ವಲ್ ಟು 1/n ಏನ ಘಾತ ಎನ್ ಮೈನಸ್ ಎಮ್ ತೊಗೋಬೇಕು. ಯಾವಾಗಂದ್ರೆ ಎಮ್ ಇದ್ದದ್ದು ಎನ್ಗಿಂತನೂ ಸಣ್ಣದಿತ್ತಂದ್ರೆ, ಎನ್ ದೊಡ್ಡದಾಗ ಸಣ್ಣದ ಕೆಳಗೆ ಬರ್ತೈತಿಲ್ಲ, ಅದಕ್ಕೆ 1/, ತೊಗೋಬೇಕು. ಅದು 1/n ಮೈನಸ್ ಎಮ್ ತೊಗೋಬೇಕಾಗ್ತದೆ. ಇದೇನು ಹೆಚ್ಚಿಗೆ ನಾವು ಬಳಸೋದಿಲ್ಲ, ಇದ ಬಳಕೆ ಆಗ್ತೈತೆ ನಿಮ್ಮ ನಿಯಮ ಮೇನ್ಲಿ. ಇದನ್ನು ನೆನ್ಪಿಟ್ಕೊ. ಏನ ಘಾತ ಎಮ್ ಬಾಗ್ಲೆ ಏನ ಘಾತ ಎನ್ ಈಕ್ವಲ್ ಟು ಏನು? ಏನ ಘಾತ ಎಮ್ ಮೈನಸ್ ಎನ್. ಹೇಳಿಕೆ ರೂಪದಲ್ಲಿ ಹೇಳಬೇಕು ಅಂತಂದ್ರೆ, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಭಾಗಿಸಿದಾಗ ಅವುಗಳ ಘಾತ ಸೂಚಿಗಳನ್ನು ಪರಸ್ಪರ ಕಳೆಯಲಾಗುತ್ತದೆ ಅಂತಕ್ಕಂಥದ್ದನ್ನು ನೆನಪಿನಾಗ ಇಟ್ಕೋಬೇಕು. ಉದಾಹರಣೆ ಒಂದು 2-3 ಉದಾಹರಣೆಗಳನ್ನು ನೋಡೋಣ. ಈಗ 2 ಘಾತ 7 ಐತಿ, ಬಾಗ್ಲೆ 2 ಘಾತ 3 ಐತಿ. ಇಲ್ಲಿ ಆಧಾರ ಸಂಖ್ಯೆ ಒಂದೇ ಐತಿಲ್ಲ, ಇದನ್ನು ಮೊದಲು ನೋಡ್ರಿ, ಐತಲ್ಲ. 2 ಘಾತ 7 ಮೈನಸ್ 3 ಬರಿಬೇಕು, ಪ್ಲಸ್ 3 ಅಲ್ಲ, 7 ಮೈನಸ್ 3.
2ರ ಘಾತ ಎಷ್ಟು ಬರಲಿ? 7ರ 3 ಹೋದ್ರೆ ಎಷ್ಟು? 4. ತಲೆಗೆ ಹೋತಾ? ಇನ್ನು 5ರ ಘಾತ 6 ಬಾಗ್ಲೆ 5ರ ಘಾತ 2 ಐತೆ ತಿಳ್ಕೊಡ್ರಿ. ಅವಾಗ ಹೆಂಗೆ ಬರಿಬೇಕಿದ್ನ? 5ರ ಘಾತ ಅಂದ್ರೆ 5ರ ಘಾತ. ಮತ್ತೊಂದು ಉದಾಹರಣೆ ನೋಡ್ರಿ. 3ರ ಘಾತ 2 ಬಾಗ್ಲೆ 3ರ ಘಾತ 8 ಐತೆ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ, ಇದು ಎಮ್, ಇದು ಎನ್. ಎಮ್ ಎನ್ಗಿಂತ ಸಣ್ಣದೈತಿ. ಹಂಗಿದ್ದಾಗ ಏನು ಮಾಡಬೇಕು? 1 ಬಾಗ್ಲೆ 3ರ ಘಾತ 8 ಮೈನಸ್ 2 ಬರ್ತದೆ. 1 ಬಾಗ್ಲೆ 3ರ ಘಾತ 8ರ 2 ಹೋದ್ರೆ ಎಷ್ಟು? 6 ಬರ್ತದೆ. ತಿಳಿತಿದ್ದು? ಇದು ನಿಮ್ಮ ಘಾತಾಂಕಗಳ ಎಷ್ಟನೇ ನಿಯಮ? 2ನೇ ನಿಯಮ. ಘಾತಾಂಕಗಳ 2ನೇ ನಿಯಮ. ಇನ್ನು ಘಾತಾಂಕಗಳ 3ನೇ ನಿಯಮ ಏನು ಹೇಳ್ತದೆ ನೋಡಿ. ಒಂದು ಘಾತ ಪದಕ್ಕೆ ಮತ್ತೊಂದು ಘಾತವನ್ನು ಅನ್ವಯಿಸಿದಾಗ, ಒಂದು ಘಾತ ಪದ ಐತಿ ಅಂದರೆ ಈಗ ಏನ ಘಾತ ಎಮ್ ಐತಿ, ಇದಕ್ಕೆ ಇನ್ನೊಂದು ಘಾತವನ್ನು ಅನ್ವಯಿಸಿದಾಗ ಎನ್ ಅಂತ ಅನ್ವಯಿಸ್ಕೊಳ್ಳೋಣ. ಒಂದು ಘಾತ ಪದಕ್ಕೆ ಮತ್ತೊಂದು ಘಾತವನ್ನು ಅನ್ವಯಿಸಿದಾಗ ಆ ಘಾತ ಸೂಚಿಗಳನ್ನು ಪರಸ್ಪರ ಗುಣಿಸಲಾಗುತ್ತದೆ. ಅಂದ್ರೆ ಏನ ಘಾತ ಎಮ್ ಗುಂಡ್ಲೆ ಎನ್ ಅಂದರೆ ಎಷ್ಟು ಎಮ್ ಇಂಟು ಎನ್, ಎಮ್ ಎನ್ ಅಂದಂಗೆ ಏನ ಘಾತ ಎಮ್ ಎನ್. ಇದು ಒಂದೆರಡು ಉದಾಹರಣೆಗಳನ್ನು ನೋಡ್ರಿ. ಏನ ಘಾತ 2 ಘಾತ 3 ಬರಿತೀನಿ ನಾ. ಹೆಂಗಿತ್ತಂದ್ರೆ ಏನ ಘಾತ 2 ಗುಂಡ್ಲೆ 3 ಅಂದರೆ ಎಷ್ಟು ಬರೀಬೇಕು? ಏನ ಘಾತ 6 ಬರೀಬೇಕು. ಇಲ್ಲೇ 4ರ ಘಾತ 2 ಅದರ ಘಾತ 5 ಐತೆ ತಿಳ್ಕೊಡ್ರಿ. 4 ಅಂತಕ್ಕಂಥದ್ದಲ್ಲಿ ಆಧಾರ ಸಂಖ್ಯೆ. 4ರ ಘಾತ 2 ಇದು 4ರ ಘಾತ 2 ಒಂದು ಘಾತ ರೂಪ, ಇದು ಒಂದು ಘಾತ ಸಂಖ್ಯೆ. ಅದಕ್ಕೆ ಇನ್ನೊಂದು ಘಾತವನ್ನು ಏರಿಸಿದಾಗ ಆ ಘಾತ ಸೂಚಿಗಳು ಪರಸ್ಪರ ಏನಾಗ್ತಾವೆ? ಗುಣಾಕಾರ ಆಗ್ತಾವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. 2 ಗುಂಡ್ಲೆ ಎಷ್ಟು ಬರೀಬೇಕು? 5 ಬರೀಬೇಕು. 2 5 ಎಷ್ಟು ಆಗ್ತಾವ? ಅರ್ಥ ಆಯ್ತಾ? ಸರಿ, ಮುಂದಿನ ಒಂದು ಪ್ರಶ್ನೆ ನೋಡ್ರಿ. 4ನೇ ನಿಯಮ ಏನು ಅಂತಕ್ಕಂಥದ್ದನ್ನು ನೋಡ್ರಿ. ಘಾತ ಸೂಚಿಗಳು ಒಂದೇ ಆಗಿದ್ದು ಆಧಾರ ಸಂಖ್ಯೆಗಳು ಬೇರೆಯಾಗಿದ್ದಾಗ, ಘಾತ ಸೂಚಿಗಳು ಒಂದೇ ಆಗಿದ್ದು ಆಧಾರ ಸಂಖ್ಯೆಗಳು ಬೇರೆಯಾಗಿದ್ದಾಗ ಅಂದ್ರೆ ಏನ ಘಾತ ಎನ್, ಇಲ್ಲಿ ನಾನು ಸಂಕೇತ ತಗೊಳ್ಳೋದು ಏನ ಘಾತ ಎನ್ ಗುಂಡ್ಲೆ ಬಿನ ಘಾತ ಎನ್ ತಗೊಳ್ತೀನಿ. ಬಿನ ಘಾತ ಎನ್ ನೋಡ್ರಿ. ಘಾತ ಸೂಚಿಗಳು ಒಂದೇ ಆಗಿದ್ದು, ಘಾತ ಸೂಚಿ ಇಲ್ಲಿ ಏನೈತಿ, ಇಲ್ಲಿ ಏನೈತಿ, ಆಧಾರ ಸಂಖ್ಯೆಗಳು ಬೇರೆ ಅದಾವ. ಆವಾಗ ಮೊದಲು ಆಧಾರ ಸಂಖ್ಯೆಗಳನ್ನು ಗುಣಿಸ್ಬೇಕು. ಅಂದ್ರೆ ಎ ಇಂಟು ಬಿ ಮೊದಲು ಏನು ಮಾಡಬೇಕು? ಆಧಾರ ಸಂಖ್ಯೆಗಳನ್ನು ಗುಣಿಸ್ಬೇಕು. ಒಂದ ಘಾತ ಸಾಮಾನ್ಯ ಘಾತವನ್ನು ಇಡಬೇಕು. ತಿಳಿತು? ಇದಕ್ಕೊಂದೆರಡು ಉದಾಹರಣೆ ನೋಡಿ. ಅರ್ಥ ಆಯ್ತಾ ಇಲ್ಲ? ಘಾತ ಸೂಚಿಗಳು ಒಂದೇ ಆಗಿದ್ದು, ಘಾತ ಸೂಚಿಗಳು ಒಂದೇ ಆಗಿದ್ದು ಆಧಾರ ಸಂಖ್ಯೆಗಳು ಬೇರೆಯಾಗಿದ್ದಾಗ, ಆಧಾರ ಸಂಖ್ಯೆಗಳು ಬೇರೆ ಬೇರೆ ಅದಾವ ಇಲ್ಲಿ. ಆವಾಗ ಏನು ಮಾಡಬೇಕು? ಆಧಾರ ಸಂಖ್ಯೆಗಳನ್ನು ಗುಣಿಸಬೇಕು. ಸಾಮಾನ್ಯ ಘಾತ ಸೂಚಿಯನ್ನು ಮೇಲೆ ಇಡಬೇಕು. ಸರಿ, ಉದಾಹರಣೆ 2 ಗುಂಡ್ಲೆ ನೋಡಿ 2ರ ಘಾತ 3 ಗುಂಡ್ಲೆ 3ರ ಘಾತ 3 ಐತೆ ತಿಳ್ಕೊಂಡು. ಇದು ಹೆಂಗೆ ಬರೀದು ಹೇಳ್ರಿ? ಆ ನಿಯಮ ಪ್ರಕಾರ 2 ಗುಂಡ್ಲೆ 3 ಘಾತ ಎಷ್ಟು ಬರಿಬೇಕು? 3 ಅಂದ್ರೆ ಎಷ್ಟು? 6ರ ಘಾತ ಎಷ್ಟು ಆಕತಿ? 3 ಆಕತಿ. ತಿಳಿತು? ಅದೇನು ಫಾಲ್ತು ಮಾಡತ್ತಿಲ್ಲ ಬಿಡೋದು. ವಿಷಯ ಏನಿಲ್ಲ ಇದ್ರಾಗ ತೊಡಗಿಸ್ಕೊ ನಿನ್ನ ಜರ. ನಾನ್ ಸೆನ್ಸ್ ನೋಡ್ರಿ. 3ರ ಘಾತ ಇಲ್ಲೇನು ಬರಿತೀನಿ ನಾನು? 4 ಬರಿತೀನಿ. ಗುಂಡ್ಲೆ 5ರ ಘಾತ 4 ಬರಿತೀನಿ. ಆಧಾರ ಸಂಖ್ಯೆ ಬೇರೆ ಬೇರೆ ಅದಾವ, ಆದ್ರೆ ಘಾತ ಸೂಚಿ ಏನದಾವ ಹೇಳ್ರಿ? ಒಂದೇ ಅದಾವ. ನೀ ಹೇಳೋದಿದ್ನ ಹೆಂಗೆ ಬರಿಬೇಕು ಹೇಳ್ಬೇಕು ನೀವು. ಇಲ್ಲಿ ಜೀವಂತ ಇದೆ ಅಂತ ಹೇಳ್ತೀವಿ. 3 ಗುಣಿಸು 5 ಘಾತ ಎಷ್ಟು ಬರೀಬೇಕು? ಗುಡ್. ತಿಳಿತಾ? 3 4 3 5 ಎಷ್ಟು? 15. 15ರ ಘಾತ ಎಷ್ಟು ಬರೀಬೇಕು? ತಿಳಿತಾ ಇಲ್ಲ? ಮತ್ತೇನು ಡೌಟ್ ಇಲ್ಲಲ್ಲ ಇಲ್ಲಿ? ಸಾಕಲ್ಲ ಎಷ್ಟು? ಮತ್ತು ಲೆಕ್ಕಗಳು ಬರ್ತಾವೆ ಸಾಕಷ್ಟು ಮಾಡೋಣಂತ ಅಲ್ಲಿ ಐಡಿಯಾ ಬರ್ತದೆ. 5ನೇ ನಿಯಮ ಏನು ಹೇಳ್ತದೆ ನೋಡ್ರಿ. ಒಂದೇ ಘಾತ ಸೂಚಿಗಳನ್ನು ಹೊಂದಿರುವ 2 ವಿಭಿನ್ನ ಆಧಾರ ಸಂಖ್ಯೆಗಳನ್ನು ಭಾಗಿಸುವಾಗ, ಒಂದೇ ಘಾತ ಸೂಚಿಗಳನ್ನು ಹೊಂದಿರುವ 2 ವಿಭಿನ್ನ ಆಧಾರ ಸಂಖ್ಯೆಗಳನ್ನು ಭಾಗಿಸುವಾಗ ಸೇಮ a⁻n ಡಿವೈಡೆಡ್ ಬೈ b⁻n. ಒಂದೇ ಘಾತ ಸೂಚಿಗಳನ್ನು ಹೊಂದಿರುವ, ಘಾತ ಸೂಚಿ ಒಂದಾದವಿಲ್ಲ ನೋಡ್ರಿ, n 2 ವಿಭಿನ್ನ ಆಧಾರ ಸಂಖ್ಯೆಗಳನ್ನು ಭಾಗಿಸುವಾಗ ಅಂದ್ರೆ ಆಧಾರ ಸಂಖ್ಯೆಗಳನ್ನು ಹಂಗೆ ತಿಳ್ಕೊಬೇಡ್ರಿ. ಆಧಾರ ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಘಾತಗಳನ್ನು ಭಾಗಿಸುವಾಗ a/b
ಇದು ಎ ಬೇರೆ ಐತಿ, ಬಿ ಬೇರೆ ಐತಿ, ಆಧಾರ ಸಂಖ್ಯೆಗಳು ಬೇರೆ ಇದಾವೆ. ಅವುಗಳ ಆಧಾರ ಸಂಖ್ಯೆಗಳನ್ನು ಭಾಗಿಸಿ ನಂತರ ಬಂದ ಉತ್ತರಕ್ಕೆ ಸಾಮಾನ್ಯ ಘಾತ ಸೂಚಿಯನ್ನು ಅನ್ವಯಿಸಬೇಕು. ಅಂದ್ರೆ ಮೊದಲು ಏನು ಮಾಡಬೇಕು, ಆ ಆಧಾರ ಸಂಖ್ಯೆಗಳನ್ನ ಭಾಗಿಸ್ಕೋಬೇಕು. ಎ ಮತ್ತು ಬಿ ಭಾಗಿಸ್ಕೊಂಡ ಸಾಮಾನ್ಯ ಘಾತ ಸೂಚಿಯನ್ನು ಇಲ್ಲಿ ಹೆಚ್ಕೋತೇನೆ. ಎ ಅಪಾನ್ ಬಿ ರೇಸ್ ಟು ಎನ್. ಸಣ್ಣ ಒಂದೆರಡು ಉದಾಹರಣೆ ನೋಡ್ರಿ. 2ರ ಘಾತ 5 ಬಾಗ್ಲೆ 3ರ ಘಾತ 5 ಐತೆ ತಿಳ್ಕೊ. ಘಾತ ಸೂಚಿಗಳು ಒಂದಾದಾವಿಲ್ಲ ನೋಡ್ರಿ. ಈಗ ಆಧಾರ ಸಂಖ್ಯೆಗಳನ್ನ ಭಾಗಿಸ್ಕೋಬೇಕು. 2 ಬಾಗ್ಲೆ ಎಷ್ಟು ಬರಿಬೇಕು, 3 ಬರಿಬೇಕು. ಘಾತ ಸೂಚಿ ಸಾಮಾನ್ಯ ಘಾತ ಸೂಚಿಯನ್ನು ಅನ್ವಯಿಸ್ಬೇಕು. ಎಷ್ಟು ಬರಿಬೇಕು ಈಗ ನಾನು, ಮೇಲೆ 5 ಬರಿಬೇಕಲ್ಲ. 2 ಅಪಾನ್ 3 ರೇಸ್ ಟು 5. ಅರ್ಥ ಆಯ್ತಾ? ಮತ್ತೊಂದು ನೋಡ್ರಿ. 3ರ ಘಾತ 7 ಬಾಗ್ಲೆ 4ರ ಘಾತ 7 ಐತೆ ತಿಳ್ಕೊರಿ. ಈಗ ಎಷ್ಟು ಬರಿಬೇಕು ಹೇಳ್ರಿ ನೀವು? 3 4 ಘಾತ ಎಷ್ಟು ಬರಲಿ? 3 4 ಘಾತ 7. ಇದು ನಿಮ್ಗೆ 5ನೇ ನಿಯಮ. ಇದು ಮೇನ್ ನಿಮಗೆ ಲಾಸ್ಟ್ 5ನೇ ನಿಯಮ. ಇನ್ನೊಂದು ಅದು ನಿಯಮ ಅಂತ ಹಾಕೊಂಡಿದ್ದೀನಿ, ಗೊತ್ತಿರಲಿ. ಎ ನಾಟ್ ಈಕ್ವಲ್ ಟು 0 ಇದ್ದಾಗ ಎದ ಬೆಲೆ 0 ಅಲ್ಲ ಅನ್ನೋದು ನಿಮ್ಗೆ ಮೊದಲೇ ಹೇಳೈತಿ. ಮತ್ತೊಮ್ಮೆ ನೆನಪು ಮಾಡತ್ತೇನೆ. ಆದಾಗ ನೋಡ್ರಿ, ಏನ ಘಾತ 0 ಯಾವತ್ತು ಎಷ್ಟಿರ್ತೈತೆ ಅಂದ್ರೆ 1 ಇರ್ತೈತೆ. ಯಾವುದೇ ಸಂಖ್ಯೆಯ ಘಾತ 0 ಇತ್ತು ಅಂದ್ರೆ ಅದರ ಬೆಲೆ ಎಷ್ಟಾಗಿರ್ತೈತಿ? 1 ಅಂತಕ್ಕಂಥದ್ದು ನೆನ್ಪಿಟ್ಕೋರಿ. ಉದಾಹರಣೆಗೆ 2ರ ಘಾತ 0 ಅಂದರೆ ಉತ್ತರ ಎಷ್ಟು ಬರಿಬೇಕು? 1 ಬರಿಬೇಕು. 3ರ ಘಾತ 0 ಅಂದರೆ ಎಷ್ಟು ಬರಿಬೇಕು? ಆಮೇಲೆ 11ರ ಘಾತ 0 ಅಂದರೆ ಎಷ್ಟು ಬರಿಬೇಕು? 1254 ಘಾತ 0 ಅಂದರೆ ಏನು ಬರಿಬೇಕು? ತಿಳಿತೋ ಇಲ್ಲ? ಯಾವುದೇ ಸಂಖ್ಯೆಯ ಘಾತ 0 ಅಂದಾಗ ಅದರ ಬೆಲೆ ಎಷ್ಟು ಅಂತ ನೆನ್ಪಿಟ್ಕೋಬೇಕೆಲ್ಲರೂ? 1 ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಅಷ್ಟು ನಿಯಮಗಳನ್ನು ಸರಿಯಾಗಿ ನೆನ್ಪಿಡ್ತೀರಿ? ಸರಿ, ಒಂದು ಸಲ ಇಲ್ಲಿ ರಿಕಾಲ್ ಮಾಡಿ ಬರೆದು ಬಿಡ್ತೀನಿ ನೋಡ್ರಿ ನಿಯಮಗಳು ನಿಮ್ಗೆ. ಮೊದಲನೇ ನಿಯಮ ಏನು ಬಂತು? ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್ ಈಕ್ವಲ್ ಟು ಏನ? ಎ ರೇಸ್ ಟು ಎಮ್ ಪ್ಲಸ್ ಎನ್. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನು ಬಂತು? ಎ ರೇಸ್ ಟು ಎಮ್ ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಮ್ ಮೈನಸ್ ಎನ್. ಅಲ್ಲಿ ಎರಡು ರೀತಿ ಹೇಳಿದೇನೋ ಅದು ಇದು ಒಂದು ನೆನ್ಪಿಟ್ಕೊರಿ ಸಾಕು. ಇನ್ನು ಮೂರನೇದು ಏನು ಬಂತು? ಇದು ಒಂದನೇದ್ದು, ಇದು ಎರಡನೇದ್ದು, ಮೂರನೇದು ಏನ ಘಾತ ಎಮ್ ಘಾತ ಎನ್ ಇಸ್ ಈಕ್ವಲ್ ಟು ಏನು ಬರೀಬೇಕು? ಏನ ಘಾತ ಎಮ್ ಎನ್ ಬರೀಬೇಕು. ಇನ್ನು ನಾಲ್ಕನೇದು ಏನು ಬಂತು? ಏನ ಘಾತ ಎನ್ ಗುಂಡ್ಲೆ ಬಿನ ಘಾತ ಎನ್ ಇಸ್ ಈಕ್ವಲ್ ಟು ಎ ಬಿನ ಘಾತ ಎಷ್ಟು ಬರೀಬೇಕು? ಎನ್ ಬರಿಬೇಕು. ಐದನೇದು ಏನು ಬಂತು? ಏನ ಘಾತ ಎನ್ ಬಾಗ್ಲೆ ಬಿನ ಘಾತ ಎನ್ ಇಸ್ ಈಕ್ವಲ್ ಟು ಎ ಅಪಾನ್ ಬಿನ ಘಾತ ಎಷ್ಟು ಬರಿಬೇಕು? ಎನ್ ಬರಿಬೇಕು. ಆರನೇದು ಯಾವುದೇ ಸಂಖ್ಯೆ ಘಾತ 0 ಈಕ್ವಲ್ ಟು ಎಷ್ಟಾಗಿರ್ತೈತಿ? 1 ಆಗಿರುತ್ತೆ. 6 ನಿಯಮಗಳನ್ನು ಪದೇ ಪದೇ ಒಂದು 5-6 ಸಲ ನಿಮ್ಮ ಕಚ್ಚಾ ನೋಟ್ಬುಕ್ನ ಬರೆದು ಓರಲಿ ಮನನ ಮಾಡಿ ನೆನಪನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಮಾಡ್ತೀರಿ ಎಲ್ಲರೂ? ಸರಿ, ಇಲ್ಲೊಂದಿಷ್ಟು ಸಣ್ಣ ಪುಟ್ಟ ಲೆಕ್ಕಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಾಗ. ಅದನ್ನು ಮಾಡಿಸಿ ಹೆಚ್ಚುವರಿ ಸಮಸ್ಯೆಗಳನ್ನ ಸ್ವಲ್ಪ ಮಾಡಿಸ್ತೀನಿ. ಅಂದ್ರೆ ನಿಮಗೆ ಏನಾಕೈತಿ? ಘಾತಾಂಕಗಳ ನಿಯಮಗಳು ಪರ್ಫೆಕ್ಟ್ ಆಗ್ತಾವೆ. ಇಲ್ಲಿ ಒಂದೇದು 2ರ ಸಮಾನ ರೂಪಗಳನ್ನು ಬರೀರಿ ಅಂದ. ಸುಲಭೀಕರಣ ಮಾಡೋದು ಅಷ್ಟೇ. ಎಷ್ಟು ಬರ್ತೈತಪ್ಪ ಇದ್ರ ಬೆಲೆ ಅಂದ್ರೆ ಆರಂಭಕ್ಕೆ ಹೇಳಿದ್ ನೋಡ್ರಿ, ನೀನು ಹೇಳಿದ್ನಲ್ಲ, ಅಂದರೆ ಹಿಂದಿನ ಅವಧಿ ಒಳಗೆ ಇದನ್ನ ಹೆಂಗೆ ಬರಿಬೇಕಂದ್ರೆ 1/2 ರೇಸ್ ಟು 4 ಬರಿಬೇಕು. ನೆನಪಾತ ಯಾವ ನಿಯಮ ಅಂತ? ಎ ರೇಸ್ ಟು ಮೈನಸ್ ಎನ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎ ರೇಸ್ ಟು ಎನ್. ಈ ನಿಯಮದ ಅನ್ವಯ. ಇನ್ನು 2ರ ಘಾತ 4 ಅಂದ್ರೆ 16 ಹೌದಿಲ್ಲ? 2 ಎಡ್ಲೆ 4, 4 ಎಡ್ಲೆ 8, 8 ಎಡ್ಲೆ 16. 4 ಸಲ ಗುಣಾಕಾರ ಆಕೈತೆ 2 ಅಂದರೆ ಉತ್ತರ ಎಷ್ಟು? 16. ನೇರವಾಗಿ ಬರೀನು. ಆಮೇಲೆ ಎರಡನೇದು ನೋಡ್ರಿ, 10ರ ಘಾತ ಎಷ್ಟೈತಿ? -5 ಅಂದ್ರೆ 1 ಬಾಗ್ಲೆ 10ರ ಘಾತ ಎಷ್ಟು ಬರೀಬೇಕು? 5 ಬರೀಬೇಕು. ಅಂದ್ರೆ 1 ಬಾಗ್ಲೆ 10ನ್ನು 5 ಬಾರಿ ಗುಣಿಸ್ತೀರಿ. 10ರ ಘಾತ 5 ಅಂದ್ರೆ ಎಷ್ಟು ಸಲ ಗುಣಿಸ್ತೀರಿ? 5 ಸಲ ಗುಣಿಸ್ತೀರಿ. ಅಂದ್ರೆ 1ರ ಮುಂದೆ 0 ಎಷ್ಟು ಬರಬೇಕು? 3, 4, 5 ಬರಬೇಕು. ಅರ್ಥ ಆಯ್ತಿಲ್ಲ? ಅಂದ್ರೆ 1/1,00,000. ಮೂರನೇ ಉಪಪ್ರಶ್ನೆ ನೋಡ್ರಿ. ಮೂರನೇ ಉಪಪ್ರಶ್ನೆ ಭಾಳ ಸರಳ ಐತಿ. -7ರ ಘಾತ ಎಷ್ಟೈತಿ? -2. ಇದನ್ನ ಹೆಂಗೆ ಬರೀಬೇಕು? 1 ಬಾಗ್ಲೆ -7ರ ಘಾತ ಎಷ್ಟು ಬರೀಬೇಕು? +2 ಬರೀಬೇಕು. ಒಂದು ಋಣಸಂಖ್ಯೆಯ ಘಾತ ಸಮಸಂಖ್ಯೆ ಆಗಿದ್ದಾಗ ಅದು ಧನಾತ್ಮಕ ಬೆಲೆಯನ್ನು ಕೊಡ್ತದೆ. ಆ ಚಿನ್ನದ ಬಗ್ಗೆ ತಿಳ್ಕೊಂಡ್ವಿ. 7ರ ವರ್ಗ ಮಾಡ್ರಿ ಎಷ್ಟು ಬರ್ತೈತಿ? 49. ಮ್ಯಾಲೆ 1 ಇಡಬೇಕು. ಅಂದ್ರೆ 1/49 ಇದಕ್ಕೆ ಉತ್ತರ. 1/49. ಹೆಂಗೆ 1/49 ಅದು ಗೊತ್ತಾತ? ಸರಿ, ಮುಂದಿನ ಏನೈತಿ? -5ರ ಘಾತ -3. 4ನೇದಲ್ಲ? -5ರ ಘಾತ ಎಷ್ಟೈತಿ?
-3 ಆಯ್ತು. ಇನ್ನು ಹೆಂಗೆ ಬರಿಬೇಕು? 1 ಬಾಗ್ಲೆ ಎಷ್ಟು ಬರಿಬೇಕು ಹೇಳ್ರಿ? -5ರ ಘಾತ ಎಷ್ಟು ಬರಲಿ? +3 ಬರಿಲ್ಲ? ಸರಿ. 1 ಬಾಗ್ಲೆ ಇದು ಘಾತ ಬೆಸ ಸಂಖ್ಯೆ ಐತೆ ಸಮ ಸಂಖ್ಯೆ ಐತೆ? ಘಾತ ಸೂಚಿ ಬೆಸ ಸಂಖ್ಯೆ ಐತೆ ಅಂದ್ರೆ ಮೈನಸ್ ಬರಬೇಕಿಲ್ಲ ಇಲ್ಲಿ? 5ರ ಘನ ಎಷ್ಟು? ಪಟ್ನೆ ಹೇಳಕ್ಕೆ ಬರ್ಬೇಕು ನಿಮಗೆ. 125. ಇದನ್ನ ಉತ್ತರ ಹಿಂಗೆ ಬರೀ ನಾವು ಛೇದ್ದಾಗ ಹಿಂಗೆ ಮೈನಸ್ ಇದು ಬರೀದು ಬೇಡ. -1/125 ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 10ರ ಘಾತ -100. 5ನೇದು 10ರ ಘಾತ ಎಷ್ಟೈತಿ? -100 ಐತಿ. ಅಂದ್ರೆ 1/10ರ ಘಾತ ಎಷ್ಟು ಬರಿಬೇಕು? 100 ಬರಿಬೇಕು. ಹೌದಿಲ್ಲ? ಇದನ್ನು ಎಷ್ಟೋ ಇಟ್ಬಿಡೋಣ. ಯಾಕಂದ್ರೆ 10 100 ಟೈಮ್ಸ್ ಬರೀದಂದ್ರೆ ಅಷ್ಟು ಸೂಕ್ತ ಆಗಂಗಿಲ್ಲ, ಕನ್ವೀನಿಯೆಂಟ್ ಬೆಲೆ ಬರೋಂಗಿಲ್ಲ. ಇಷ್ಟ ಇಟ್ಬಿಡ್ರಿ ಸಾಕು. ತಿಳಿತಾ ನಿಮಗೆ ಹೇಳಿದ್ದು? ಇಲ್ಲೇನು ಕಷ್ಟ ತೊಂದರೆ ಏನಿಲ್ಲ, ಭಾಳ ಸುಲಭ ಪ್ರಶ್ನೆ ಇದ್ದು ಪಟ ಪಟ ಬಿಡಿಸ್ಕೊಂತ ಹೋದ್ವಿ. ಅರ್ಥ ಆಯ್ತು ಎಲ್ಲರಿಗೂ? ಏನರ ಡೌಟ್ ಇದ್ರೆ ಕೇಳ್ರಿ. ಅದ ತಿಳಿದಾವಿಲ್ಲ? ಸರಿ, ಮುಂದಿನ ನೋಡಿ. ಈ ಕೆಳಗಿನವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಮೊದಲನೇ ಉಪಪ್ರಶ್ನೆ 2ರ ಘಾತ -4. 2ರ ಘಾತ -4 ಗುಂಡ್ಲೆ 2ರ ಘಾತ 7. ಇಲ್ಲಿ ಯಾವ ನಿಯಮ ಹಚ್ತಾರೆ? 1ನೇ ನಿಯಮ ಹಚ್ತಾರೆ, 2ನೇದು ಹಚ್ತಾರೆ, 3ನೇದು ಹಚ್ತಾರೆ, 4ನೇದು ಹಚ್ತಾರೆ, 5ನೇದು ಹಚ್ತಾರೆ. 1ನೇ ನಿಯಮ ಹತ್ತೈತಲ್ಲ? ಆಧಾರ ಸಂಖ್ಯೆಗಳು ಒಂದಾದವು. ಅದಕ್ಕೆ ಏನು ಮಾಡಬೇಕು? ಘಾತ ಸೂಚಿಗಳನ್ನು ಕೂಡಿಸ್ಕೋಬೇಕು. ಇದು -4 ಪ್ಲಸ್ ಎಷ್ಟ? 7. ಅದು ಮೈನಸ್ ಇದ್ದಕ್ಕೆ ಏನು ಗೊಂದಲ ಮಾಡ್ಕೋಬೇಡ್ರಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 2ರ ಘಾತ -4 + 7 ಅಂದರೆ ಎಷ್ಟಾಯ್ತು? 11. -4ಕ್ಕೆ ಮತ್ತು ಫೌಂಡೇಶನ್ ಸೀರೀಸ್ದಾಗ ಏನು ಮಾಡತ್ತೀರಿ? ಆರಂಭದ ಸಂಖ್ಯಾ ಪದ್ಧತಿ ಮುಗಿಸಿದಿಲ್ಲ, ಚಿಹ್ನೆಗಳ ವಿರುದ್ಧ ಇದ್ದಾಗ ಅವತ್ತು ಕೂಡಿಸ್ಬೇಕಾದ್ರೆ ವ್ಯತ್ಯಾಸ ಕಂಡು ಹಿಡಿದು ದೊಡ್ಡ ಅಂಕಿ ಚಿಹ್ನೆ ಬರಿಬೇಕಂತ ಹೇಳತ್ತಿಲ್ಲ. ಮತ್ತು ಅದಕ್ಕೆ ಫೌಂಡೇಶನ್ ಸೀರೀಸ್ ಮಾಡಿಸಿದ್ದು ನಿಮ್ಗೆ. ಅದು ಬರಬೇಕು ಅದೆಲ್ಲ. ಮತ್ತು 7ನೇಂತೆ ಕಲ್ಕೊಂಡು ಬಂದಿರಂಗಿಲ್ಲ ಅಂತ ಅವನ್ನೆಲ್ಲ ಅಕ್ಕ ಕೊಡ್ರೆ ಮಾಡ್ಸೀನಿ. ಅದನ್ನೆಲ್ಲ ಮಾಡ್ರಿ, ವಿಡಿಯೋ ನೋಡ್ರಿ ಅಂತ ಹೇಳತ್ತೀನಿ. ತಿಳಿತು? ಈಗ ಉತ್ತರ ಎಷ್ಟು ಇದಕ್ಕೆ? ಮತ್ತು -3 ಇರ್ತಿರಲ್ಲ, ದೊಡ್ಡ ಅಂಕಿ 7ಅಲ್ಲಿ ಅದ್ರ ಹಿಂದೆ ಚಿನ್ನ ಪ್ಲಸ್ ಐತೆ, ಪ್ಲಸ್ ಬರಿಬೇಕು. 2ರ ಘಾತ 3 ಘಾತಾಂಕ ಇದು 8 ಬರ್ತೈತೆ ಉತ್ತರ ಕರೆ. 8 ಬರಿಬೇಡ್ರಿ, ಘಾತಾಂಕ ರೂಪದಾಗ ಬರಿ ಅಂದ್ರೆ ನಂಗೆ ಇಷ್ಟ ಸಾಕು. ಇನ್ನು 2ನೇ ಉಪಪ್ರಶ್ನೆಗೆ ಹೋಗೋಣ. 3ರ ಘಾತ 2 ಗುಂಡ್ಲೆ 3ರ ಘಾತ -5 ಗುಂಡ್ಲೆ 3ರ ಘಾತ ಎಷ್ಟೈತಿ? 6. ನಿಯಮ A/m × A/n 2ಕ್ಕೆ ಐತದ. 2ಕ್ಕಿಂತ ಹೆಚ್ಚಿದ್ರು ಅದ ನಿಯಮ ಅನ್ವಯ ಆಗ್ತದೆ. ಇಲ್ಲಿ ಹೆಂಗೆ ಬರಿಬೇಕಂದ್ರೆ ಇದನ್ನ 3ರ ಘಾತ ಆಧಾರ ಸಂಖ್ಯೆಗಳು ಒಂದೇ ಇರೋದ್ರಿಂದ ಘಾತ ಸೂಚಿಗಳನ್ನು ಏನು ಮಾಡ್ತೀವಿ ನಾವು? ಕೂಡಿಸ್ಕೋತೀವಿ. 2 ಪ್ಲಸ್ ಬ್ರಾಕೆಟ್ -5 ಪ್ಲಸ್ ಬ್ರಾಕೆಟ್ ಎಷ್ಟು? 6. ಇದಕ್ಕೇನು ಬ್ರಾಕೆಟ್ ಹಾಕೋದು ಬೇಡ, ಮೈನಸ್ ಇಲ್ಲ, ಡೈರೆಕ್ಟ್ 6 ಬರೀ 6. ಈಗ ನೋಡ್ರಿ 6 2 ಇದನ್ನ ಮೊದಲು ಕೂಡಿಸ್ರಿ. 3ರ ಘಾತ 6 2 ಎಷ್ಟು? 8 ಪ್ಲಸ್ ಇಂಟು ಮೈನಸ್ -5. 8ರಾಗ 5 ಹೋದರೆ ಎಷ್ಟು? 3. ಅಂದ್ರೆ 3ರ ಘಾತ ಎಷ್ಟು ಬರಲಿ? 3. ತಿಳಿತಲ್ಲ? ಏನು ಡೌಟ್ ಇದ್ರೆ ಕೇಳ್ರಿ. ಮುಂದಿನ ಒಂದು ಉಪಪ್ರಶ್ನೆ 3ನೇ ಪ್ರಶ್ನೆ. P/3 P/-10. 3ನೇದು ನೋಡ್ರಿ. P/3 ಇಂಟು P/ ಎಷ್ಟೈತಿ? -10. ಆಧಾರ ಸಂಖ್ಯೆ P ಇಲ್ಲಿ ಒಂದೇ ಐತಿ, ಅದನ್ನ ಒಂದೇ ಬರೀನು ಸೇಮ್ ಇರೋದ್ರಿಂದ ಆಧಾರ ಸಂಖ್ಯೆ ಒಂದೇ ಇರೋದ್ರಿಂದ P ಬರದೆ. ಏನು ಘಾತ ಸೂಚಿಗಳನ್ನ ಏನು ಮಾಡ್ಬೇಕು? ನಾನು ಕೂಡಿಸ್ಕೋಬೇಕು. ಇಲ್ಲಿ 3 ಬರೀನಾ, ಪ್ಲಸ್ ಬ್ರಾಕೆಟ್ ಎಷ್ಟು? -10. ತಿಳಿತಾ? ಎಷ್ಟು? P/ನ ಘಾತ ಎಷ್ಟು ಬರಿಬೇಕು? ನಾ 3 -10 ಅಂದ್ರೆ P/ನ ಘಾತ ಎಷ್ಟು ಬರಿಬೇಕು? -7 ಬರಿಬೇಕು. -7 ಬರಿಬೇಕು. ಅರ್ಥ ಆಯ್ತೋ ಇಲ್ಲೋ? ಮುಂದೆ ನೋಡ್ರಿ. 2ರ ಘಾತ 4 -4ರ ಘಾತ 2. 2ರ ಘಾತ 4. 4ನೇದು ಏನೈತಿ? 2ರ ಘಾತ ಎಷ್ಟೈತದ? 4 ಐತಿ. ಗುಂಡ್ಲೆ -4ರ ಘಾತ -2. -4ರ ಘಾತ -2. ಹೌದಾ? ಇದನ್ನೊಂದು ಸ್ವಲ್ಪ ಹಿಂಗೆ ಬರೀ ನೋಡ್ರಿ. 2ರ ಘಾತ 4 ಬರೀ ನಾವು ಹೆಂಗಿದ್ದಂಗೆ. ಹೌದಾ? ಬಾಗ್ಲೆ -4ರ ಘಾತ +2 ಬರಲಿ. ಇನ್ನು 2ರ ಘಾತ 4 ಹೆಂಗಿದ್ದಂಗೆ ಇಡು ನಾವು ಬಾಗ್ಲೆ ಸ್ವಲ್ಪ ಲಕ್ಷ ಕೊಡ್ರೆ. -4ರ ಘಾತ 2. ಘಾತ ಸೂಚಿ ಸಮಸಂಖ್ಯೆ ಇರೋದ್ರಿಂದ ಇಲ್ಲಿ ಚಿನ್ನ ಪ್ಲಸ್ ಬರ್ತದೆ, ಅದನ್ನೇನು ಬರೀದು ಬೇಡ. 4ರ ವರ್ಗ ಎಷ್ಟ? 16. 2 ಅಲ್ಲ, 8 ಅಲ್ಲ, 4ರ ವರ್ಗ ಎಷ್ಟು? 16. 4 4 16. ಇದನ್ನ ಇನ್ನೇನು ಮಾಡ್ರಿ ಮತ್ತು ಘಾತಾಂಕಗಳ ರೂಪದಾಗ ಇನ್ನು 2/4 ಬರಿಬೋದಿಲ್ಲ ನೋಡ್ರಿ. 16 ಅಂದರೆ 2ರ ಘಾತ 4 ಬರೆಯಕ್ಕೆ ಬರ್ತೈತಿಲ್ಲ. 2/4 / 2/4 ಎರಡು ಕ್ಯಾನ್ಸಲ್ ಆಗಿ ಉಳಿತೈತೆ ಅಷ್ಟು, ಒಂದಷ್ಟೇ ಉಳಿತು. ಇದು ಮತ್ತು ಇನ್ನು ಘಾತಾಂಕ ರೂಪದಾಗೂ ಒಂದಾದ 1ರ ಘಾತ 1.
ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ. ಅಥವಾ ನಿಮಗೆ ಎರಡನೇ ನಿಯಮ ಹಚ್ಚರೂ 2 ರ ಘಾತ 4 - 4 ಅಂದರೆ 0 ಬರ್ತೈತಿ. 2 ರ ಘಾತ 0 ಅಂದರೆ ಎಷ್ಟು ಬರ್ತೈತದ? 1 ಉತ್ತರ ಕೊಡ್ತೈತಿ. ತಿಳಿತು? ಸರಿ, ಇಷ್ಟಾದ್ರೆ ಒಂದು ಹಂತದ ಪ್ರಶ್ನೆಗಳಿಲ್ಲಿ ಮುಗಿದ್ವು. ಇನ್ನು ಸ್ವಲ್ಪ ನಾ ಹೆಚ್ಚುವರಿ ಪ್ರಶ್ನೆಗಳನ್ನು ಒಂದಿಷ್ಟು ತೊಗೊಂಡಿದ್ದೀನಿ ನೋಡ್ರಿ. ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ, ಎಕ್ಸನ ಘಾತ 6 ಬೆಲೆ ಕಂಡುಹಿಡಿಯಿರಿ ಅಂತಿದೆ. ಒಂದನೇದು ಎಕ್ಸನ ಘಾತ 6 ಗುಂಡ್ಲೆ ಎಕ್ಸನ ಘಾತ -9 ಐತಿ. ಹೌದು ನೋಡ್ರಿ, ಎಕ್ಸನ ಘಾತ ಎಷ್ಟು ಬರೀನು? ಆಧಾರ ಸಂಖ್ಯೆ 1 ಐತಿ, ಇವತ್ತೆರಡು ಕೂಡಿಸ್ಕೋಬೇಕಾ? -9 ಮತ್ತು 6 ಕೂಡಿಸ್ಬೇಕು. ಎಕ್ಸ್ ಹಂಗೆ ಬರಿತೀನಿ ಆಧಾರ ಸಂಖ್ಯೆ. ಘಾತ ಎಷ್ಟು ಬರಲಿ ಹೇಳ್ರಿ? 6 -6ಕ್ಕೆ -9 ಕೂಡಿಸ್ಬೇಕಾಗೈತೆ. ಕತ್ತಿ ಅದೆಲ್ಲರ ಸಿಗ್ತಾವ ನೋಡ್ರಿ, ಅದಕ್ಕೆ ಲೈಕ್ ಅದ ರೀ. ಹಾಂ, ಪಟ್ನ ಹೇಳ್ರಿ. ಚಿಹ್ನೆ ಎರಡು ಒಂದದಾವ, ಬೇರೆ ಬೇರೆ ಅದಾವ. ಈ ಥರದ ಏನೂ ಇಲ್ಲ ಅಂದರೆ ಇದು +6 ಅನ್ನಂಗಿದೆ. ಅದ -9, ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ, ಸಂಕಲನ ಮಾಡಬೇಕಾಗಿತ್ತು. ವಿರುದ್ಧ ಚಿಹ್ನೆಯನ್ನು ಹೊಂದಿರತಕ್ಕಂಥ 2 ಪೂರ್ಣಾಂಕಗಳನ್ನು ಕೂಡಿಸ್ಬೇಕಾಗಿತ್ತು. ವಿರುದ್ಧ ಚಿಹ್ನೆಯನ್ನು ಹೊಂದಿರತಕ್ಕಂಥ ಪೂರ್ಣಾಂಕಗಳನ್ನು ಕೂಡಿಸ್ಬೇಕಂದ್ರೆ ವ್ಯತ್ಯಾಸ ಕಂಡುಹಿಡಿಯಬೇಕು, ದೊಡ್ಡ ಅಂಕಿ ಚಿಹ್ನೆ ಬರಿಬೇಕು. ಫೌಂಡೇಶನ್ ಸೀರೀಸ್ದೊಳಗೆ ಏನು ಮಾಡಿದ್ರಿ ಬರಬೇಕದು. ಮತ್ತು ಗೊತ್ತಾಗಿರಲ್ಲ ನೋಡ್ರಿ, ಮತ್ತೊಮ್ಮೆ ಸರಿಯಾಗಿ ವಿಷಯ ತಿಳ್ಕೊರಿ. ಏನು ಮಾಡ್ಬೇಕು ರೀ? 7ನೇತಕ್ಕೆ ದನ ಕಾದು ಬಂದೇವ್ರಿ ಸರ. ಎಲ್ರಿ? ಗ್ರೌಂಡ್ನಾಗ್ರಿ. ಹೌದಿಲ್ರಿ? ನಿಮ್ಮನ್ನ ಎಕ್ಸನ ಘಾತ ಈಗಾರ ಹೇಳ್ರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಮೈನಸ್ ಎಷ್ಟು? 3. 6, 9 ವ್ಯತ್ಯಾಸ ತಗೋಬೇಕು, ಚಿಹ್ನೆ ವಿರುದ್ಧ ಇರೋದ್ರಿಂದ. ದೊಡ್ಡ ಅಂಕಿ 9 ಐತಿ, ಅದರ ಚಿಹ್ನೆ ಇಡಬೇಕು -3. ಇನ್ನು 1/x³ ಅಂತ ಬರಿಬೋದು. ಇದನ್ನ ಭಾಳ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಸುಲಭೀಕರಣ ಮಾಡೋಕ್ಕೆ ಬರೋಂಗಿಲ್ಲ. ಇಷ್ಟ ಹೇಳ್ರಿ. ಮುಂದಿನ ನೋಡಿ, ಎರಡನೇದು -5 ರ ಘಾತ -5 ರ ಘಾತ ಎಷ್ಟೈತದ? 4 ಐತಿ. -5 ರ ಘಾತ ಎಷ್ಟೈತದೋ? 2 ಐತಿ. ಆಧಾರ ಸಂಖ್ಯೆಗಳು ಒಂದದಾವ ಇಲ್ಲಿ ನೋಡ್ರಿ. 2 ಘಾತ ಸಂಖ್ಯೆಗಳಿಗೆ ಆಧಾರ ಸಂಖ್ಯೆಗಳು ಒಂದದಾವು. ಹಾಂ, ಘಾತಾಂಕಗಳು ಎಷ್ಟನೇ ನಿಯಮ ಹಚ್ಬೇಕು? ಇದಕ್ಕೆ 2ನೇ ನಿಯಮ ಹಚ್ಚಬೇಕು. ಭಾಗಾಕಾರ ಮಾಡತ್ತೆ. ಒಂದು ಆಧಾರ ಸಂಖ್ಯೆ ಹೊಂದಿರತಕ್ಕಂಥ ಘಾತಗಳನ್ನು ಭಾಗಿಸ್ತಾ ಇದ್ದಾರೆ. ಹಾಗಾಗಿ -5 ರ ಘಾತ ಎಷ್ಟು ಬರೀಬೇಕು ನಾನು? 4 - 2 a⁻m / a⁻n. ಎಬಡಿ ನೋಡಿಲ್ಲ. ಹಾಂ, ಇಲ್ಲಾಂದ್ರೆ ಎಲ್ಲರೂ ಹೋಗಿ ಕತ್ತಿ ಕಾಯಕ್ಕೆ. a⁻m / a⁻n ಎಷ್ಟು? a⁻m - n. ಈ ನಿಯಮ ಇಲ್ಲಿ ಅನ್ವಯ ಆಗ್ತಾ ಇದೆ. ಎನ ಘಾತ 4 - ಎಷ್ಟು ಬರಿಬೇಕು? 2 ಅಂದ್ರೆ -5 ರ ಘಾತ. ಎ ಜಾಗದಾಗ 5 ಇತ್ತಾ ಇಟ್ಟಿದ್ದೀವಿ. 4 ರಾಗ 2 ಹೋದ್ರೆ ಎಷ್ಟು? 2. 5 ರ ವರ್ಗ 25. ಘಾತ ಸೂಚಿ ಸಮಸಂಖ್ಯೆ ಇರೋದ್ರಿಂದ ಪ್ಲಸ್ ಆಗ. ಋಣ ಸಂಖ್ಯೆಯ ಘಾತ ಸಮ ಇದ್ರೆ ಪ್ಲಸ್ ಚಿಹ್ನ, ಋಣ ಸಂಖ್ಯೆಯ ಘಾತ ಬೆಸ ಇದ್ರೆ ಮೈನಸ್ ಚಿಹ್ನ ಅನ್ನೋದನ್ನು ಹೇಳಿದ್ದೀನಿ. ಹೇಳೇನೋ ಇಲ್ಲ ನಿನ್ನೆ, ಅಥವಾ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಓದಿದ್ದೀರಿ. ಮುಂದಿನ ಪ್ರಶ್ನೆ ನೋಡ್ರಿ. 3 ರ ಘಾತ 2 ಘಾತ 3 ಐತಿ. 3 ರ ಘಾತ 2, ಅದರ ಘಾತ ಎಷ್ಟೈತಿ? 3 ಐತಿ. ಇಲ್ಲಿ ಯಾವ ನಿಯಮ ಹಚ್ಚಬೇಕು ನೆನಪು ಮಾಡ್ತೀನಿ ನೋಡ್ರಿ. 3ನೇ ನಿಯಮ ಕರೆಕ್ಟ್ ನೀವು ಹೇಳಕತ್ತದ. ಎನ ಘಾತ m ಘಾತ n = ಏನು ಬರಿಬೇಕು? ಎನ ಘಾತ m × n ಅಂತ ಬರಿಬೇಕು. ಇದು 3ನೇ ನಿಯಮ. ಅದನ್ನು ಅನ್ವಯ ಮಾಡಿದರೆ ಇಲ್ಲಿ 3 ರ ಘಾತ ಎಷ್ಟು ಬರಲಿ? 2 ಗುಂಡ್ಲೆ ಎಷ್ಟು ಬರಲಿ? 3. 2 3 ಎಷ್ಟು? 6. 2 ರ ಘಾತ ಎಷ್ಟು ಬರಿಬೇಕು? 6 ಬರಿಬೇಕು. 3. ಹಾಂ, ಕರೆಕ್ಟ್. ಎಚ್ಚರದಲ್ಲಿ ನಂಗಾತ್ಲ, ನಿದ್ದೆ ಮಾಡಕತ್ತಿಲ್ಲ ನಂಗಾತ. ಎಲ್ಲರಿಗೂ ಕಾಣಿಸ್ತಲ್ಲ ಇದು? ಎಷ್ಟು ಬರಿಬೇಕು? 3 ರ ಘಾತ ಎಷ್ಟು ಬರಿಬೇಕು? 6 ಬರಿಬೇಕು. ತಿಳಿತಾ? 4ನೇದು 3 ಗುಂಡ್ಲೆ 2 ರ ಘಾತ 4. 3 ಗುಂಡ್ಲೆ 2 ರ ಘಾತ ಎಷ್ಟೈತಿ? 4 ಐತಿ. ಇಲ್ಲೇ ಘಾತಾಂಕಗಳ 4ನೇ ನಿಯಮ ಐತಲ್ಲ, ಆ ನಿಯಮ ಹೆಂಗೈತಂದ್ರೆ a⁻n × b⁻n = ab⁻n ಅಂತ ಹಿಂಗೆ ಬರೀತಿ. ಇಲ್ಲ ನಾವು ಹಿಂಗೆ ಐತಿದ ಇಲ್ಲಿ ಇದ್ದದ್ದು, ಅದ್ರ ಉಲ್ಟಾ ಬರೀತಿ. ಅಂದ್ರೆ ಹೆಂಗೆ ಬರಿಬೇಕು ಹೇಳ್ರಿ? ಈಗ 3 ಎಷ್ಟು ಬರಲಿ? 4 ಗುಂಡ್ಲೆ 2 ಎಷ್ಟು ಬರಿಬೇಕು? 4 ಬರಿಬೇಕು. 3 ಅಂದರೆ ಎಷ್ಟು? 81 ಅಲ್ಲ? 3 3 9, 9 3 27, 27 3 81. 2 ರ ಘಾತ 4 ಎಷ್ಟು? 16. ಸ್ವಲ್ಪ 2 ಗುಣಿಸ್ರಿ. 81 16 ಗುಣಿಸಿ ಎಷ್ಟು ಬರ್ತೈತೆ ಹೇಳ್ರಿ? ಪಟ್ನ ಗುಣಿಸ್ರಿ. ನೋಡ್ರಿ ಎಷ್ಟು ಅಂತ ಹೇಳತ್ತೀರಿ? 1296. 1296 ಬರಿತೀನಿ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ಏನೈತೆ ನೋಡ್ರಿ. 3/2 ಐತಿ. ಸೇಮ್ ಅಲ್ಲ ರೂಲ. 3/2 ಐತಿ. 3/4 ಬಾಗಿಲೆ ಎಷ್ಟು ಬರಿಬೇಕು? 2/4 ಬರಿಬೇಕು. 81 ಬಾಗಿಲೆ ಎಷ್ಟು ಬರಿಬೇಕು? ನಾವು 16 ಬರಿಬೇಕು. ಇನ್ನೇನು ಸುಲಭೀಕರಣ ಮಾಡಕ್ಕೆ ಬರಂಗಿಲ್ಲ, ಹಂಗೆ ಇಟ್ಬಿಡ್ರಿ. ಆಮೇಲೆ 6ನೇದು ನೋಡ್ರಿ. 219/0 ಐತಿ. 219/0 ಉತ್ತರ ನೇರವಾಗಿ ಹೇಳ್ಬೇಕು. ಯಾವುದೇ ಸಂಖ್ಯೆ ಘಾತ 0 ಇದ್ದಾಗ ಎಷ್ಟು ಬರ್ತೈತೆ? ಅದು 1 ಬರ್ತದೆ. ಆಮೇಲೆ ಇದನ್ನು ನಿಮ್ಗೆ ಬಿಡ್ತೀನಿ 7ನೇದು. 8ನೇದು ನಿಮ್ಗೆ ಬಿಡ್ತೀನಿ, 9ನೇದು ಬಿಡ್ತೀನಿ, 10ನೇದು ಒಂದು ಮಾಡ್ತೀನಿ ನಾವು. ಲಾಸ್ಟ್ 10ನೇ ಲೆಕ್ಕ ಮಾಡೋಣ. ಅವು 3 ನೀವು ಮಾಡ್ಕೊರಿ. ಏನಪ್ಪ ಅದಂತಂದ್ರೆ 2 3 ಘಾತ 4 ಗುಂಡ್ಲೆ 2 3 ಘಾತ ಎಷ್ಟೈತೆ? ಅದು -2 ಐತಿ. ಹೌದಾ ಇಲ್ಲೋ? ಇದನ್ನು ಭಿನ್ನ ರಾಶಿ ಐತೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು 4ರ ಬುಡಕ್ಕೆ ಏನೈತೆ? ಇದೆಲ್ಲನ ಆಧಾರ ಸಂಖ್ಯೆ. ಇಲ್ಲಿ 2/3 ಆಧಾರ ಸಂಖ್ಯೆ, ಇಲ್ಲೂ 2/3 ಐತಿ. ಆಧಾರ ಸಂಖ್ಯೆ ಸೇಮ್ ಐತಿ ನೋಡ್ರಿ. a⁻m × a⁻n = a⁻m + n ಅಂದ್ರೆ 2/3 ಪ್ಲಸ್ ಬ್ರಾಕೆಟ್ -2. ಇದು 3ನೇ ಸಲ ಬರೋದ್ರಿ. ಈಗರೇ ಕರೆಕ್ಟ್ ಹೇಳಿ, ನಂಗೆ ಒಟ್ಟ ತಪ್ಪಲಾರ್ದು. ಎಸ್ ಕರೆಕ್ಟ್. 2/3 ಎಷ್ಟು ಬರಿಬೇಕು ನಾವು? +2 ಬರಿಬೇಕು. ಅಂದ್ರೆ 4 9 ಆತಿಲ್ಲ. 2ರ ವರ್ಗ 4, 3ರ ವರ್ಗ ಎಷ್ಟು? 9. ಸೊ ಇಷ್ಟು ಪರಿಹಾರ ಇದಕ್ಕೆ. ಇವಿಷ್ಟು ಮಾಡ್ಕೋತೀರಿ. ಇದು ಸರಳ ಐತಿ, ಇದು ಸರಳ ಐತಿ, ಇದು ಸರಳ ಐತಿ. ನೀವೇ ಮಾಡ್ರಿ. ಮಾಡ್ತಿರಲ್ಲ? ಸರಿ.